ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 16 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. 16 ಗಂಟೆಗಳಿಂದ ನಿರಂತರವಾಗಿ ಇಡಿ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಸೇರಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ನಿನ್ನೆ ಏಕಕಾಲಕ್ಕೆ ರೇಡ್ ಆಗಿತ್ತು. ಬೆಳಗಾವಿ ನಗರದ ಟಿವಿ ಸೆಂಟರ್ನ ನಿವಾಸದಲ್ಲಿ ಅಪಾರ ಸಂಪತ್ತು ಪತ್ತೆಯಾಗಿದೆ. ಮನೆಯಲ್ಲಿ ಸಿಕ್ಕ ಚಿನ್ನಾಭರಣ ಹಾಗೆಯೇ ಅದರ ಮೌಲ್ಯಮಾಪನ ಕೂಡ ಆಗ್ತಾ ಇದೆ. ಬೇನಾಮಿ ಬಾರ್ ಲೈಸೆನ್ಸ್ ಆಸ್ತಿ ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು. ಸ್ನೇಹಿತೆ ಅಧಿಕಾರಿಗಳು ಉದ್ಯಮಿಗಳ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ವಿದೇಶಿ ಅಕ್ರಮ ವ್ಯವಹಾರ ಪತ್ತೆ ಹಚ್ಚಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಕಂಟಿನ್ಯೂ ಆಗಿರೋದು. 16 ಗಂಟೆಗಳಿಗೂ ಅಧಿಕ ಕಾಲ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಮಂಜುನಾಥ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಅದು ಅಧಿಕಾರಿಗಳಾಗಿರಬಹುದು, ಅವರ ಸ್ನೇಹಿತರಾಗಿರಬಹುದು, ಸ್ನೇಹಿತೆ ಆಗಿರಬಹುದು, ಇವರೆಲ್ಲರ ಮನೆ ಮೇಲೂ ಕೂಡ ರೇಡ್ ಮಾಡಿ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲಾತಿಗಳು ಸಿಗಬಹುದಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ನಿನ್ನೆ ಆಗಿರುವಂಥ ರೇಡ್ ಕಂಟಿನ್ಯೂ ಆಗ್ತಾ ಇರೋದು. 16 ಗಂಟೆಗಳಿಂದಲೂ ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಳಗಾವಿ ನಗರ ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲೂ ಕೂಡ ರೇಡ್ ಆಗಿದೆ. ಹೊರ ರಾಜ್ಯದಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಆಗಮಿಸಿದೆ ಎನ್ನುವ ಮಾಹಿತಿ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, 16 ಗಂಟೆಗಳಿಂದಲೂ ಕೂಡ ರೇಡ್ ಕಂಟಿನ್ಯೂ ಆಗಿದೆ ಎನ್ನುವ ಮಾಹಿತಿ. ಅಕ್ರಮಕ್ಕೆ ಸಂಬಂಧಿಸಿದಂತೆ ಏನಾದರೂ ದಾಖಲಾತಿಗಳು ಸಿಕ್ಕಿವೆಯಾ? ಇಡಿ ಅಧಿಕಾರಿಗಳಿಂದ ಏನಾದರೂ ಮಾಹಿತಿ ಬಂದಿದೆಯಾ? ಹೇಗೆ? ಹೌದು ಸಂಪತ್ 24 ಗಂಟೆಗಳಿಂದ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರ ಭಾಮೈದನ ಏನು ವೈ ಮಂಜುನಾಥ್ ಇದ್ದಾನೆ, ಆ ವೈ ಮಂಜುನಾಥನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದರೆ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಟಿವಿ ಸೆಂಟರ್ ನಿವಾಸದಲ್ಲಿ ಮುಂದುವರೆದ ಕಾರ್ಯಾಚರಣೆ ಆಗ್ತದೆ. ಇತ್ತ ಬೆಂಗಳೂರಿನಲ್ಲಿನೂ ಸಹ ಅಪಾರ್ಟ್ಮೆಂಟ್ ಏನಿತ್ತು, ಅಪಾರ್ಟ್ಮೆಂಟ್ ನಲ್ಲಿ ವೈ ಮಂಜುನಾಥ್ ಇಡಿ ಅಧಿಕಾರಿಗಳಿಗೆ ವಶಕ್ಕೆ ಪಡ್ಕೊಂಡಂತ ಇಡಿ ಅಧಿಕಾರಿಗಳು ಅವರನ್ನು ಸಹ ತನಿಖೆಗೆ ಒಳಪಡಿಸಿದ್ದಾರೆ. ಅದೇ ತರನಾಗಿ ಅವನ ಸಹಚರ ಏನಿದ್ದು 6 ಕಡೆ ದಾಳಿ ಮಾಡಿತ್ತು, 6 ಕಡೆ ದಾಳಿ ಮಾಡಿ ಅವನ ಸಹಚರರು ಮತ್ತು ಅವನಿಗೆ ಸಪೋರ್ಟ್ ಮಾಡುವಂತ ಏನು ಜನ ಇದ್ರು ಅವರನ್ನು ಸಹ ಇವತ್ತು ಅಧಿಕಾರಿಗಳು ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿವರೆಗೂ ಸಹ ಈ ವೈ ಮಂಜುನಾಥ್ ಒಂದು ಎಕ್ಸೈಸ್ ಅಧಿಕಾರಿ ಆಗಿ ಇವತ್ತು ಅಪರ ಆಯುಕ್ತರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕಳೆದ 15 ವರ್ಷಗಳಿಂದ ಯಾವ ತರನಾಗಿ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ರು, ಅದರಲ್ಲಿ ಪ್ರಮುಖವಾಗಿ ಈ ಬೆಳಗಾವಿಯಲ್ಲೇನೆ ಅವರು ಠಿಕಾಣೆ ಹೊಡೆದಿದ್ರು. ಅದೇ ತರನಾಗಿ ಅವರ ಏನು ಮಾವನದಂತ ಏನು ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ, ವಾಲ್ಸಿಂಗ್ ಜಾರಕಿಹೊಳಿ ಆದಿಯಾಗಿ ಇಲ್ಲಿವರೆಗೂ ಸಹ ಅವರು ಅಧಿಕಾರದಲ್ಲಿ ಇಟ್ಕೊಂಡು ಬಂದು ಆ ವೈ ಮಂಜುನಾಥ್ ಏನಿದ್ದಾನೆ ಅವನು ಬೆಳಗಾವಿಯಲ್ಲೇ ಠಿಕಾಣೆ ಹೂಡುವಲ್ಲಿ ಅವರೂ ಸಹ ಯಶಸ್ವಿಯಾಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಬಾರ್ ಲೈಸೆನ್ಸ್ಗಳಾಗಿರ್ಬೋದು, ಆಸ್ತಿ ಪತ್ರಗಳಾಗಿರ್ಬೋದು, ಅನೇಕ ಬಂಗಾರ ಮತ್ತು ಬೇರೆ ಬೇರೆ ಕಡೆ ಯಾವ ತರನಾಗಿ ಆಸ್ತಿ ಮಾಡಿದ್ರೆ ಅಂತೇಳಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದಾರೆ. ಅದೇ ತರನಾಗಿ ಬೆಳಗಾವಿಯ ಮನೆಯಲ್ಲಿ ಅವರ ಹೆಂಡತಿ ಏನಿದ್ದಾರೆ ಆ ಹೆಂಡತಿಯನ್ನು ಸಹ ಅವರು ಇವತ್ತು ತನಿಖೆಗೆ ಒಳಪಡಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸತೀಶ್ ಸಂಬಂಧಿ ಮಂಜುನಾಥ್ಗೆ ಇಡಿ ಅಧಿಕಾರಿಗಳ ಶಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಯಮುನಾ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಇಡಿ ತಂಡದ 5 ಅಧಿಕಾರಿಗಳಿಂದ ಇಂಚಿಂಚು ಪರಿಶೀಲನೆ ಮಾಡಲಾಗ್ತಾ ಇದೆ. ವೈ ಮಂಜುನಾಥ್ ಆಪ್ತೆ ಯಮುನಾ ಮತ್ತು ಅವರ ತಾಯಿಯ ವಿಚಾರಣೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ಗೆ ಇಡಿ ಅಧಿಕಾರಿಗಳ ಬಿಗ್ ಶಾಕ್ ಎದುರಾಗಿರೋದು. ಒಂದ್ ಕಡೆಯಲ್ಲಿ ತನಿಖೆ ಚುರುಕುಗೊಂಡಿದೆ, ಶೋಧ ಕಾರ್ಯ ಮುಂದುವರಿತಾ ಇದೆ, ತಲಾಶ್ ಆಗ್ತಾ ಇದೆ ಮನೆಯಲ್ಲಿ. ಇತ್ತ ಮೈಸೂರಿನಲ್ಲಿರುವಂಥ ಮಂಜುನಾಥ್ ಆಪ್ತೆ, ಅವರ ಹೆಸರು ಯಮುನಾ ಅಂತೇಳಿ, ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಇಡಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ನಿನ್ನೆಯಿಂದಲೂ ಅಲ್ಲಿ ಹುಡುಕಾಟವನ್ನು ನಡೆಸುವ ಕೆಲಸ ಆಗ್ತಾ ಇದೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿ ಯಮುನಾ ನಿವಾಸ ಇದೆ, ಅಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಮೊದಲ ಹಂತದಲ್ಲಿ ಯಮುನಾ ಮತ್ತು ಅವರ ತಾಯಿಯ ವಿಚಾರಣೆ, ಅದಾದ ಬಳಿಕ ದಾಖಲಾತಿಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಯಮುನಾ
ವೈ ಮಂಜುನಾಥ್ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಯಮುನಾ ಅವರು ಸ್ನೇಹಿತೆ ಅಂತ ಹೇಳಲಾಗ್ತಾ ಇದೆ.